ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಮನೆಗೆಲ್ಲ ಏನೇನು ಐಟಮ್ಸ್ ಬೇಕಿತ್ತು ತಗೊಬರೋಕ್ಕೆ ಅಂತ. ಹಾಗಾಗಿ ರೆಡಿಯಾಗಿ ಹೊರಡ್ತಿದ್ವಿ. ಆಮೇಲೆ ಮೊದಲಿಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾವು ಒಂದು ನೋಸ್ ಪಿನ್ ತೊಗೋಬೇಕಿತ್ತು. ಮೊದಲು ಅಲ್ಲಿ ಹೋಗಿದ್ವಿ, ಅದನ್ನು ತೊಗೊಂಡ್ಬಿಟ್ಟು ನಾವು ಆಮೇಲೆ ಸ್ವಲ್ಪ ಡ್ರೆಸ್ ಕೂಡ ಬೇಕಿತ್ತು. ಹಾಗಾಗಿ ಡ್ರೆಸ್ ನೋಡೋಣ ಅಂತ ಹೋಗಿದ್ವಿ. ಇದೆಲ್ಲ ಹಳೆ ಥರನೇ ಇದೆ. ಇನ್ನು ನಾನು ಹೊರಗಡೆ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ಏನೇನು ತೊಗೊಂಡೆ ಅಂತ ನಾನು ಮನೆಗೆ ಬಂದು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನಾನು ಅಮೌಂಟ್ ಕೂಡ ಹೇಳ್ತೀನಿ. ಇದು ಕಡಿಮೆ ಅನಿಸ್ಬೋದು ಅಥವಾ ಜಾಸ್ತಿ ಅನಿಸ್ಬೋದು. ಅಂದರೆ ನನಗೆ ವರ್ತ್ ಅಂತ ಅನಿಸ್ತು. ನಿಮಗೇನಾದರೂ ಅದು ಜಾಸ್ತಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ಕರೆಕ್ಟಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಡ್ರೆಸ್ ತೋರಿಸ್ತಾ ಇದ್ದೀನಿ. ಅಂದರೆ ಡೈಲಿ ವೇರಿಗೆ ಡ್ರೆಸ್ ತೊಗೊಂಡಿದ್ದೆ ನಾನು, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾನು ತೊಗೊಂಡಿರೋದು ಪ್ಯೂರ್ ಕಾಟನಲ್ಲಿದೆ ಬಟ್ಟೆ. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಬಟ್ಟೆ ಕೂಡ ದಪ್ಪನೇ ಇದೆ. 4 ಜೊತೆ ಟೀ ಶರ್ಟ್ ಹಾಗೆ 4 ಜೊತೆ ಪ್ಯಾಂಟ್ ತೊಗೊಂಡಿದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ಒಂದು ಓಪನ್ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ ಫುಲ್ಲಾಗಿ. ಇದು ಸಿಮೆಂಟ್ ಕಲರ್. ಇದು ಕೂಡ ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ. ಹಾಗೆ ಬಟ್ಟೆನೂ ಕೂಡ ದಪ್ಪ ಇದೆ, ತೆಳುವಿಲ್ಲ. ನನಗೆ ಇಷ್ಟ ಆಯಿತು. ನನಗೆ ಜಾಸ್ತಿ ಈ ಕಲರಲ್ಲಿ ಟೀ ಶರ್ಟ್ಸ್ ಆಗಿ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನೊಂದು ತೊಗೊಂಡಿದ್ದೀನಿ. ಸ್ವಲ್ಪ ಪ್ಯಾಂಟಿಗೆ ಮ್ಯಾಚ್ ಕೂಡ ಮಾಡಿದ್ದೀನಿ. ಆಮೇಲೆ ಇನ್ನೂ ಒಂದು ಟೀ ಶರ್ಟ್ ಸೇಮ್ ಕ್ವಾಲಿಟಿನೇ, ಆದರೆ ಕಲರ್ ಡಿಸೈನ್ ಮಾತ್ರ ಚೇಂಜ್. ಪ್ಯಾಂಟಿಗೂ ಕೂಡ 195 ಅನಿಸುತ್ತೆ ಒಂದು ಪ್ಯಾಂಟಿಗೆ. ಆ್ಯಂಡ್ ಈ ಟೀ ಶರ್ಟಿಗೂ ಕೂಡ 195. ಇದು ಪರ್ಪಲ್ ಕಲರ್ ಟೀ ಶರ್ಟ್, ಇದು ಕೂಡ ಚೆನ್ನಾಗಿದೆ. ಇದು ಸೆಟ್ ಅಲ್ಲ, ಸಪ್ರೇಟ್ ಪೀಸ್. ಅಂದರೆ ಟೀ ಶರ್ಟ್ ಬೇರೆ, ಪ್ಯಾಂಟ್ ಬೇರೆ. ನಾರ್ಮಲ್ ಶಾಪಲ್ಲೇ ತೊಗೊಂಡಿದ್ದು ಇದು ನಾನು. ಹಾಗೆ ಇದೊಂದು ಬ್ಲೂ ಕಲರ್ ತೊಗೊಂಡಿದ್ದೀನಿ ಟೀ ಶರ್ಟ್. ನನಗೆ ವರ್ತ್ ಅನ್ನಿಸ್ತು. ಬಟ್ಟೆ ಕೂಡ ದಪ್ಪ ಇದೆ, ಹಾಗೆ ಪ್ಯೂರ್ ಕಾಟನ್ ಕೂಡ. ಆಮೇಲೆ ಪ್ಯಾಂಟ್ ಕೂಡ 4 ಜೊತೆನೇ ತೊಗೊಂಡಿದ್ದೀನಿ. ನಮ್ಮ ಅಕ್ಕ ಕೂಡ ತೊಗೊಂಡಿದ್ದಾಳೆ, ಅಂದರೆ ಬೇರೆ ಪ್ಯಾಟರ್ನಲ್ಲಿ. ಅದ್ರದ್ದು ಕೂಡ ಟೀ ಶರ್ಟ್ ಹಾಗೆ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಸೈಜಿಗೆ ಆ ಥರ ಸಿಗಲಿಲ್ಲ, ಹಾಗಾಗಿ ನಾನು ಇದೇ ಥರ ತೊಗೊಂಡೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು, ನನಗೆ ಅದು ಇಷ್ಟ ಆಗಿತ್ತು. ಬಟ್ ಅದು ನನ್ನ ಸೈಜ್ ಇರಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಅವಳು ತೊಗೊಂಡಿದ್ದು ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಹೇಗಿತ್ತು ಅಂತ. ಪ್ಯಾಂಟ್ ಕೂಡ ಪ್ಯೂರ್ ಕಾಟನ್, ಹಾಗೆ ದಪ್ಪ ಕೂಡ ಇತ್ತು ಪ್ಯಾಂಟ್. ನಾನು ಟೀ ಶರ್ಟ್ ಮತ್ತು ಪ್ಯಾಂಟ್ ಸ್ವಲ್ಪ ಆದರೂ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ, ಯಾಕಂದರೆ ಇದು ಸಪ್ರೇಟ್ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಮ್ಯಾಚ್ ಆಗೋ ಥರನೇ ಟೀ ಶರ್ಟ್ ಹಾಗೆ ಪ್ಯಾಂಟ್ ಮ್ಯಾಚ್ ನೋಡಿ ತೊಗೊಂಡಿದ್ದೀನಿ. ನನಗೆ ಪ್ಯಾಂಟಲ್ಲಿ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಆಮೇಲೆ ಬ್ಲೂ ಕಲರ್ ಹಾಗೆ ಪಿಂಕ್ ಕಲರ್ ನನಗೆ ಸಖತ್ ಇಷ್ಟ ಆಯಿತು. ಆ ಕಲರ್ಸ್ ಪಿಂಕಿಗಿಂತ ಬ್ಲೂ ನನಗಿಷ್ಟ ಆಯಿತು. ಬ್ಲೂ ಕಲರ್ ಪ್ಯಾಂಟ್ ಡಿಸೈನ್ ಕೂಡ ಚೆನ್ನಾಗಿದೆ, ಹಾಗೆ ಕಲರ್ ಕೂಡ ನನಗೆ ಇಷ್ಟ ಬ್ಲೂ ಕಲರ್, ಹಾಗಾಗಿ ಅದು ನನಗೆ ಇಷ್ಟ ಆಯಿತು. ನಾನು ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ 4 ಜೊತೆ. ಇಷ್ಟು ಟೋಟಲ್ ಬಿಲ್ ಬಂದುಬಿಟ್ಟು 1600 ಸಮಥಿಂಗ್ ಏನೋ ಆಯಿತು. ಆಮೇಲೆ ಕಿಚನಿಗೂ ಕೂಡ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದು ಕೂಡ ತೊಗೊಂಡಿದ್ವಿ. ನಾನು ಈ ಆಯಿಲ್ ಬಾಟಲ್ ತೊಗೊಂಡಿದ್ದೀನಿ, ನನಗೆ ಇದಿಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ಇದು ಕೂಡ ಆಯಿಲ್ ಬಾಟಲ್ ಬಂದುಬಿಟ್ಟು 120. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ನನಗಿಷ್ಟ ಆಯಿತು, ಹಾಗಾಗಿ ಆಯಿಲಿಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ನಾನು ತೊಗೊಂಡಿದ್ದೀನಿ. ಆಮೇಲೆ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಅಂದರೆ ಅದು ಕೂಡ ಪೀಸ್ 3 ಇದೆ ಅದರಲ್ಲಿ, ಇನ್ಸೈಡ್ ಕೂಡ ಇದೆ ಒಳಗೆ. ಇದು ಕೂಡ ಬಂದುಬಿಟ್ಟು 120. ಅಂದರೆ ನಾವು ವೆಜಿಟೇಬಲ್ಸ್, ಅಂದರೆ ಇದು ವೆಜಿಟೇಬಲ್ಸ್ ಕಂಟೈನರೇ, ನಾವು ಟೊಮೆಟೊ ಏನಾದರೂ ಇಟ್ಕೋಬೋದು. ಅದರಲ್ಲಿ 3 ಪೀಸ್ ಇದೆ, ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ.
ಹಾಗೆ 3 ಕೂಡ ಇದೆ, ಅಂದರೆ ಫುಲ್ ದೊಡ್ಡ ಅಲ್ಲ. ಈಗ ಮೇಲೊಂದು ಬಾಕ್ಸ್ ಇದೆ, ಅದಕ್ಕಿಂತ ಸ್ವಲ್ಪ ಸಣ್ಣ ಒಳಗೆ, ಆಮೇಲೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣ, ಈ ಥರ ಇದೆ. ಇದು ನಾವು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ಬೋದು ಇದರಲ್ಲಿ. ನಾನು ಇದನ್ನು ಲಾಸ್ಟಿಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಒಳಗೆ ಅಂತ. ಅದು ಕೂಡ ಬಾಕ್ಸ್ ಬಂದುಬಿಟ್ಟು 120ನೇ 3 ಪೀಸ್ ಇದೆ. ಅದಾದಮೇಲೆ ಅಮ್ಮನೂ ಕೂಡ ಬಂದಿದ್ದರು, ಬಟ್ ನಾನೇ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಚೆನ್ನಾಗಿರೋದು ಯಾವ್ದು ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಪ್ಲೇಟ್ಸ್ ತೊಗೊಂಡೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೇಟ್ಸ್ ಕೂಡ. ಈ ಪ್ಲೇಟ್ ಬಂದುಬಿಟ್ಟು 3 ಪ್ಲೇಟ್ಸ್ ಇದೆ, ಕಾಸ್ಟ್ ಬಂದುಬಿಟ್ಟು 200. ಇದು ವರ್ತಾ ಇಲ್ವಾ ಅಂತ ಹೇಳಿ. ಇದು ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲ, ನನಗಿದು ಒಂಥರ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. 3 ಪ್ಲೇಟ್ಸ್ ಕೂಡ ಇದೆ ಇದರಲ್ಲಿ. ಬೇರೆ ಕಲರ್ಸ್ ಕೂಡ ಇತ್ತು, ಬೇರೆ ಡಿಸೈನ್ಸ್ ಕೂಡ ಇತ್ತು, ಬಟ್ ನನಗೆ ಎಲ್ಲದಕ್ಕಿಂತ ಇದು ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ಓಪನ್ ಮಾಡಿ ಕೂಡ ತೋರಿಸ್ತೀನಿ ಇದನ್ನು ಹೇಗಿದೆ ಅಂತ ಹೇಳಿಬಿಟ್ಟು. 3 ಪೀಸಸ್ಸು. ಹಾಗೆಯೇ ಅಲ್ಲಿ ಇವತ್ತು ಎಲ್ಲ ಕಡಿಮೆನೇ ಇತ್ತು, ಬಟ್ ಕಲೆಕ್ಷನ್ಸ್ ಅಷ್ಟಿರಲಿಲ್ಲ, ಅಷ್ಟೊಂದಿನ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಕಾಸ್ಟ್ ಕಡಿಮೆ ಇತ್ತು. ಎಲ್ಲ ಥರ ಕಂಟೈನರ್ಸ್, ಬಾಕ್ಸಸ್, ಫ್ರಿಜ್ ಆಗಿರ್ಬೋದು, ಫ್ರಿಜ್ಜಿಗೆ ಇಡೋದಾಗಿರ್ಬೋದು, ಅಥವಾ ಈ ಥರ ಪ್ಲೇಟ್ಸ್ ಆಗಿರ್ಬೋದು, ಸ್ಟೀಲ್ ಪ್ಲೇಟ್ಸ್ ಕೂಡ ಇತ್ತು. ಬಟ್ ತುಂಬ ಥರ ಇತ್ತು ಎಲ್ಲನೂ, ಬಟ್ ಡಿಸೈನ್ಸ್, ಕಲರ್ಸ್ ಈ ಥರ ಏನೂ ಚೆನ್ನಾಗಿರಲಿಲ್ಲ ಅಷ್ಟೊಂದು. ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು ಮನೆಗೆ, ಆದರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನನಗೆ, ಹಾಗಾಗಿ ತೊಗೊಳ್ಳಿಲ್ಲ. ಇನ್ನೊಂದು ದಿನ ಯಾವಾಗಾದರೂ ಹೋಗಿ ಮತ್ತೆ ತೊಗೊಬರಬೇಕು. ನಾನೀಗ ಏನೇನು ತೊಗೊಂಡಿದ್ದೀನಿ ಎಲ್ಲ ಕೂಡ ತೋರಿಸಿದ್ದೀನಿ. ಡ್ರೆಸ್ಸಸ್ ಆಗಿರ್ಬೋದು, ಕಿಚನ್ ನೀಡ್ಸ್ ಕೂಡ. ನಿಮಗೆ ಯಾವುದಾದ್ರೂ ಪ್ರೈಸ್ ಇಷ್ಟು ಕೊಡಬಾರ್ದಿತ್ತು, ಜಾಸ್ತಿ ಆಯಿತು, ಅಥವಾ ಕರೆಕ್ಟಾಗಿದೆ, ಅಥವಾ ಕಡಿಮೆ ಇದೆ, ಓಕೆ ವರ್ತ್ ಅನಿಸುತ್ತೆ, ಈ ಥರ ಏನಾದರೂ ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಮನೇಲಿ ನಮ್ಮಮ್ಮ ಕೂಡ ಬೈತಿದ್ರು, ಏನಕ್ಕೆ ತೊಗೊಳ್ತೀಯ ಇಷ್ಟೊಂದೆಲ್ಲ ಸಾಕು ಅಂತ. ಬಟ್ ನನಗೆ ಈ ಥರದ್ದೆಲ್ಲ ಇಷ್ಟ, ಹಾಗಾಗಿ ತೊಗೊಂಡೆ. ಪ್ಲೇಟ್ಸ್ ಕೂಡ ಚೆನ್ನಾಗಿತ್ತು, ಬಟ್ ನನಗೆ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸಲ್ಲಿ ಇರಬೇಕಿತ್ತು, ಬಟ್ ಒಂದೇ ಥರ ಇತ್ತು. ಬೇರೆ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಅಲ್ಲಿ ಇದ್ದಿದ್ರಲ್ಲಿ ಚೆನ್ನಾಗಿದ್ದಿದ್ದು ಇದೊಂದು ಸೆಟ್ ಮಾತ್ರ, ಹಾಗಾಗಿ ಇದನ್ನು ತೊಗೊಂಡಿದ್ದು ನಾನು. ಈ ಪ್ಲೇಟಿಗೂ ಕೂಡ ನನಗೆ ಡಿಸೈನ್ಸ್ ಬರಬಾರ್ದಿತ್ತು, ಫುಲ್ ಹಾಗೆ ಪ್ಲೇನ್ ಇರಬೇಕಿತ್ತು, ಬಟ್ ಆ ಥರ ಯಾವುದೂ ಅಲ್ಲಿ ಇರಲಿಲ್ಲ. ಸದ್ಯಕ್ಕಿರಲಿ ಅಂತ ಇದನ್ನು ತೊಗೊಂಡಿದ್ದು ನಾನು. ಆಮೇಲೆ ನಾನು ನೆಕ್ಸ್ಟ್ ಇದನ್ನು ತೊಗೊಂಡಿದ್ದೀನಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲದರಲ್ಲೂ ನನಗೆ ಇಷ್ಟ ಆಗಿದ್ದು ಮೇಯ್ನ್ ಇದೆ. ಇದು ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಬೇರೆ ಕಲರ್ಸ್ ಕೂಡ ಇತ್ತು ಇದರಲ್ಲಿ, ಬಟ್ ನನಗೆ ಫಸ್ಟ್ ಕಾಣಿಸಿದ್ದು ಇದೆ ಕೂಡ, ಬಟ್ ಇಷ್ಟ ಆಗಿದ್ದು ಇದೆ, ತುಂಬಾ ಚೆನ್ನಾಗಿತ್ತು. ಇದು ಕೂಡ ಸೆಟ್ ಆಫ್ 3 ಇದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಕೂಡ 120ನೇ. ನನಗೆ ವರ್ತ್ ಅಂತ ಅನಿಸ್ತು ಇದು, ಹಾಗಾಗಿ ತೊಗೊಂಡೆ. ಚೆನ್ನಾಗೂ ಕೂಡ ಇತ್ತು ಅಂತ ಹೇಳಿಬಿಟ್ಟು. ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ಎಲ್ಲ ಸ್ಟೋರ್ ಮಾಡ್ಬೋದು. ನನಗೆ ಫ್ರೂಟ್ಸ್ ಹಾಕ್ಕೊಳ್ಳೋಕ್ಕಿರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ ಇದನ್ನು. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನಾನು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಿದೆ. ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ, ಬಟ್ ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಫುಲ್ ಚೆನ್ನಾಗೇ ಇತ್ತು ಇದು. ಈ ಥರದಲ್ಲೂ ಕೂಡ ಶೇಪ್ ಬೇರೆ ಥರ ಇತ್ತು, ಅಂದರೆ ಫುಲ್ ರೌಂಡ್ ಆಗಿರೋದು ಈ ಥರ ಕೂಡ ಇತ್ತು, ಬಟ್ ಕಲರ್ ಚೆನ್ನಾಗಿರಲಿಲ್ಲ. ಡಿಸೈನಲ್ಲಿ ಎಲ್ಲದರಲ್ಲೂ ಇದೊಂದು ಚೆನ್ನಾಗಿತ್ತು, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ನನಗೆ ಇದು ಸ್ಪೂನ್ಸ್ ಕೂಡ ಇಟ್ಕೋಬೋದಲ್ವ, ಆಮೇಲೆ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಕೂಡ ಇಟ್ಕೋಬೋದು ಅಂತ ಹೇಳಿ ತೊಗೊಂಡಿದ್ದು. ನಾನೀಗೇನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಸ್ಪೂನ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕ್ಯೂಟಾಗಿತ್ತು ಅದು ಕೂಡ ನೋಡಲಿಕ್ಕೆ, ಹಾಗೆ ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು, ಅಂದರೆ ಬೆಂಡ್ ಆಗ್ತಿರಲಿಲ್ಲ, ದಪ್ಪ ಕೂಡ ಇತ್ತು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ಒಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ, ಅಂದರೆ ಲಾಸ್ಟ್ ಕೆಳಗೊಂದು ಇದೆಯಲ್ಲ ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕ, ಆದರೆ ಇದು ಕೂಡ ಚೆನ್ನಾಗಿದೆ. ನಾನು ವೆಜಿಟೇಬಲ್ಸ್ ಅಂತ ಹೇಳ್ತಿದ್ರು ಮನೇಲಿ, ಬಟ್ ನಾನು ಫ್ರೂಟ್ಸ್ ಇಡೋಕ್ಕಂತ ತೊಗೊಂಡಿದ್ದೀನಿ. ಫ್ರೂಟ್ಸ್ ಇಡೋಕ್ಕೆ 2 ಇತ್ತು, ಬಟ್ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡೆ. ಆಮೇಲೆ ನನಗೇನು ತೋರಿಸ್ದೆ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡ ಇದೆ. ಇದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಎಲ್ಲದ್ರದ್ದು ಚೆನ್ನಾಗಿದೆ, ಪರವಾಗಿಲ್ಲ. ದಪ್ಪ ಕೂಡ ಇದೆ, ಬೆಂಡ್ ಆಗ್ತಿರಲಿಲ್ಲ. ನಾವೇನಾದರೂ ತೊಗೊಂಡ್ರೆ ನಾವು ಏನು ಇಡ್ತೀವಿ ಅದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಇದಕ್ಕೆ ಇಡಬೇಕು ಅದಕ್ಕೆ ಇಡಬೇಕು ಅಂತಿಲ್ಲ, ನಾವು ಏನು ಇಡ್ತೀವಿ ಅದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಇದೊಂದು ಪ್ಯಾನ್ ತೊಗೊಂಡೆ ನಾನು, ಚೆನ್ನಾಗಿತ್ತು, ಹಾಗಾಗಿ ಇದೊಂದು ಪ್ಯಾನ್ ತೊಗೊಂಡೆ. ನಮ್ಮನೇಲಿ ಹೇಗೆ ಅಂದರೆ ಏನಾದರೂ ತೊಗೊಬಿಟ್ರೆ ಎತ್ತಿಟ್ಬಿಡ್ತಾರೆ, ಯೂಸ್ ಮಾಡೋಕ್ಕೆ ಬಿಡೋದೇ ಇಲ್ಲ ಅದನ್ನು. ನಮ್ಮನೇಲಿ ತುಂಬ ಐಟಮ್ಸ್ ಹಾಗೆ ಮಾಡಿದ್ದಾರೆ, ಎತ್ತಿಟ್ಬಿಟ್ಟಿದ್ದಾರೆ, ಯೂಸ್ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಇದನ್ನಾದರೂ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ಕೂಡ ತೊಗೊಂಡಿದ್ದೀನಿ. ಈ ಪ್ಯಾನ್ ಕೂಡ ಚೆನ್ನಾಗಿದೆ, ಬಟ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಂಗೆ ನೆನಪಿಲ್ಲ ಅಷ್ಟು.
ಅಮ್ಮನಿಗೆ ಗೊತ್ತು, ನನಗೆ ಅಷ್ಟು ಗೊತ್ತಿಲ್ಲ ಇದು ಎಷ್ಟಂತ ಹೇಳಿಬಿಟ್ಟು. ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ನೀವೇ ಹೇಳಿ. ಪ್ಯಾನ್ ಕೂಡ ಚೆನ್ನಾಗಿತ್ತು, ಅದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾಟ್ ತೊಗೊಂಡಿದ್ದೀನಿ, ಅಂದರೆ ನಾನು ಕಿಚನಲ್ಲಿ ಇಡೋಕ್ಕಂತ ತೊಗೊಂಡಿದ್ದು. ಅದೇನೋ ಗೊತ್ತಿಲ್ಲ, ನನಗಿದೊಂಥರ ಇಷ್ಟ ಆಯಿತು. ನಾನು ಕಿಚನಲ್ಲೇ ಇಡಬೇಕು ಅಂತ ಹಠ ಮಾಡಿ ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಒಂಥರ ಕ್ಯೂಟಾಗಿ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇದನ್ನು ಕೂಡ ಒಂದು ತೊಗೊಂಡೆ. ಇದು ಕೂಡ ಕಲೆಕ್ಷನ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಕೆಲವು ಚೆನ್ನಾಗಿತ್ತು ಬಟ್ ಕೆಳಗೆಲ್ಲ ಹಾಳಾಗಿರ್ತಿತ್ತು, ಈ ಥರ ಇತ್ತು. ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ. ಇನ್ನೊಂದು ಚೆನ್ನಾಗಿತ್ತು ಬಟ್ ಅದು ಹೋಗಿತ್ತು, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಕೂಡ 120 ವರ್ತ್ ಅಂತ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಇದೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಲಾಸ್ಟಿಗೆ ನಾನು ಒಂದು ಸಾಲ್ಟ್ ಹಾಕಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಮೊದಲಿಗೆ ನಮ್ಮ ಮನೇಲಿ ಇತ್ತು ಈ ಥರ, ಅಂದರೆ ಇದೇ ಥರ ಅಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬರುತ್ತಲ್ಲ ಉಪ್ಪಿನಕಾಯಿ ಹಾಕೋದು ಆ ಥರ ಎಲ್ಲ, ಅದಿತ್ತು ಬಟ್ ಒಡೆದೋಗಿತ್ತು. ನಾವು ಉಪ್ಪು ಹಾಕ್ಕೊಳ್ತಿದ್ವಿ, ಆದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಇತ್ತು, ಅದು ಒಂದಿನ ಮಿಸ್ಸಾಗಿ ಒಡೆದೋಗಿತ್ತು. ಹಾಗಾಗಿ ನಾರ್ಮಲ್ ಬಾಕ್ಸಲ್ಲೇ ಯೂಸ್ ಮಾಡ್ತಿದ್ವಿ ಇಷ್ಟು ದಿನ. ಆಮೇಲೆ ನಾನು ಇದು ಕೂಡ ಚೆನ್ನಾಗಿತ್ತಲ್ವ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರ ಕೂಡ ಕಲರ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಅಷ್ಟೇ 120 ಪ್ರೈಸ್. ಇದು ವರ್ತ್ ಅಂತ ಅನಿಸ್ತು. ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ಪರ್ಪಲ್ ಕಲರ್, ಅದಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದು ಕಲರ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ. ಇನ್ನು ಲಾಸ್ಟ್ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನು ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು ಅಂತ. ಇವಾಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಬಟ್ ಸೈಜಸ್ ಒಂದೇ ಥರ ಇರಬೇಕಿತ್ತು ಅನಿಸ್ತು ನನಗೆ. ಬಟ್ ಇದು ಡಿಫ್ರೆಂಟ್ ಸೈಜಲ್ಲಿದೆ ಒಳಗೆ, ಹಾಗಾಗಿ ಓಕೆ ಅನಿಸ್ತು. ಬಟ್ ಡಿಸೈನ್ ಕಲರ್ ಎಲ್ಲ ಚೆನ್ನಾಗಿದೆ. ಅದು ಬಾಕ್ಸ್ ಕೂಡ ಗಟ್ಟಿ ಇದೆ, ತೆಳು ಇಲ್ಲ, ಚೆನ್ನಾಗಿದೆ ಇದು ಕೂಡ. ನೋಡಿ, ಮೇಲೊಂದು ಬಾಕ್ಸ್ ದೊಡ್ಡ ಇದೆ ಆಯಿತಾ, ಅದ್ರ ಒಳಗೆ 2 ಬಾಕ್ಸ್ ಇದೆ. ಅಂದರೆ ನಾವೀಗ ಏನು ಓಪನ್ ಮಾಡಿದೆ ನಾನು, ಅದಕ್ಕೆ ಸ್ವಲ್ಪ ಚಿಕ್ಕ ಇದೆ ಇದು ಇನ್ನೂ ಒಂದು. ನಂಗೆ ಅದು ಕ್ಲೋಸ್ ಮಾಡೋದು ಕೂಡ ಇಷ್ಟ ಆಯಿತು, ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ನಾವು ವೆಜಿಟೇಬಲ್ಸ್ ಈಸಿಯಾಗಿ ಅದರಲ್ಲಿ ಕಂಟೈನ್ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಅಷ್ಟೇ. ಆಮೇಲೆ ಅದ್ರ ಒಳಗೆ ಇನ್ನೂ ಒಂದು ಚಿಕ್ಕದು. ಓಕೆ, ಚೆನ್ನಾಗಿದೆ. ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಅಥವಾ ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಸ್ಟೋರ್ ಮಾಡ್ಬೋದು, ಚಿಕ್ಕದರಲ್ಲಿ ಲೆಮನ್ ಈ ಥರ ಎಲ್ಲ ಸ್ಟೋರ್ ಮಾಡ್ಬೋದು. ಚೆನ್ನಾಗಿದೆ ಇದು ಕೂಡ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ಇದು ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದ್ದು. ಅವಳಿಗೆ ಇದು ಇಷ್ಟ ಆಯಿತು. ಇನ್ನೊಂದು ಕೂಡ ಸೆಲೆಕ್ಟ್ ಮಾಡಿದ್ಲು, ಅದು ಮತ್ತು ಇದರಲ್ಲಿ ಯಾವ್ದು ಚೂಸ್ ಮಾಡೋದು ಅಂತ ಕೇಳಿದಾಗ ಅಮ್ಮ ಇದನ್ನು ಸೆಲೆಕ್ಟ್ ಮಾಡಿದ್ರು, ಹಾಗಾಗಿ ಇದನ್ನು ತೊಗೊಂಡಿದ್ದಾಳೆ. ನಿಮಗೆ ಇದರಲ್ಲಿ ಇಷ್ಟು ತೋರಿಸಿದ್ದೀನಿ, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತಂದಿದ್ವಿ, ಅದನ್ನೆಲ್ಲ ಅಮ್ಮ ಕ್ಲೀನಾಗಿ ಜೋಡಿಸಿ ಎತ್ತಿಡ್ತಿದ್ರು. ನಾನು ಇನ್ನೂ ಫ್ರೂಟ್ಸ್ ಎಲ್ಲ ತಂದಿದ್ವಲ್ಲ, ಅದನ್ನು ಕೂಡ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡೆ. ಹೊಸ ತಂದಿದ್ನಲ್ಲ, ಅದನ್ನೇ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಹಳೇದು 2 ಇತ್ತು, ಇದೊಂದೆರಡು ಹೊಸದು, ಸಾಕು ಇಷ್ಟು ಅಂತ ಅಂದ್ಕೊಂಡೆ. ಇನ್ನು ಫ್ರೂಟ್ಸಲ್ಲಿ ನಾನು ಬನಾನಾ ತೊಗೊಂಡಿದ್ದೆ, ಆ್ಯಪಲ್, ಆರೆಂಜ್, ಆಮೇಲೆ ಕಲ್ಲಂಗಡಿ ಒಂದು, ಆಮೇಲೆ ಸ್ಟ್ರಾಬೆರಿ 2 ಬಾಕ್ಸ್ ತೊಗೊಂಡಿದ್ದೀನಿ. ಆಮೇಲೆ ಗ್ರೇಪ್ಸ್ ಕೂಡ ತೊಗೊಂಡಿದ್ವಿ, ಅಂದರೆ ಬ್ಲ್ಯಾಕ್ ಕಲರ್ ಗ್ರೇಪ್ಸ್ ಹಾಗೆ ಗ್ರೀನ್ ಕಲರ್ ಗ್ರೇಪ್ಸ್ 2 ಕೂಡ ತೊಗೊಂಡಿದ್ವಿ ಸ್ವಲ್ಪ. ಆಮೇಲೆ ದಾಳಿಂಬ್ರೆ ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಏನಾದರೂ ಮೊಸರನ್ನ ಮಾಡಿದಾಗ ಆ ಥರ ಅಥವಾ ಸಲಾಡ್ ಈ ಥರ ಮಾಡಿದಾಗ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ನಾನು ಗ್ರೇಪ್ಸ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು, ಹಾಗೆ ಸ್ಟ್ರಾಬೆರಿ ಕೂಡ ಫ್ರಿಜ್ಜಲ್ಲೇ ಇಡೋದು. ನಾವು ಈ ಥರ ಹೊರಗಿಡಲ್ಲ, ಯಾವಾಗಾದರೂ ಅಷ್ಟೇ ಅದನ್ನು ತಂದಾಗ ಅದನ್ನು ಫ್ರಿಜ್ಜಲ್ಲೇ ಇಡೋದು. ಇನ್ನು ಮಿಕ್ಕಿದೆಲ್ಲ ಇಲ್ಲೇ ಹೊರಗೆ ಇಟ್ಕೊಳ್ಳೋದು. ಬನಾನಾ ಒಂದರಲ್ಲಿಟ್ಟೆ, ಆಮೇಲೆ ಆರೆಂಜ್ ಇನ್ನೊಂದರಲ್ಲಿಟ್ಟೆ, ಆಮೇಲೆ ಆ್ಯಪಲ್ ಕೂಡ ಬೇರೆದ್ರಲ್ಲಿಟ್ಟೆ, ಹಾಗೆ ದಾಳಿಂಬ್ರೆ ಕೂಡ ಬೇರೆದ್ರಲ್ಲಿಟ್ಟೆ. ಇನ್ನು ಸ್ಟ್ರಾಬೆರಿ ಹಾಗೆ ಗ್ರೇಪ್ಸ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಇಷ್ಟು ಫ್ರೂಟ್ಸ್ ತಂದಿದ್ದೆ ಇವತ್ತು. ಬ್ಲೂಬೆರಿ ಕೇಳಿದ್ವಿ ಬಟ್ ಬ್ಲೂಬೆರಿ ಇರಲಿಲ್ಲ. ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು, ಫುಲ್ ಆಫ್ ಶಾಪಿಂಗ್. ನಾನು ನಮ್ಮ ಅಕ್ಕ ತೊಗೊಂಡಿದ್ದಾಳಲ್ಲ ಡ್ರೆಸ್, ಅದನ್ನು ಕೂಡ ನಿಮ್ಮ ಜೊತೆ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದು ಕೂಡ ಚೆನ್ನಾಗಿದೆ, ಪ್ಯಾಂಟ್ ಕೂಡ ಡಿಫ್ರೆಂಟಾಗಿದೆ, ನನಗಿಷ್ಟ ಆಗಿತ್ತು. ಅದನ್ನು ಕೂಡ ನಿಮ್ಮ ಜೊತೆ ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಸ್ಟ್ರಾಬೆರಿ ಕೂಡ ಜಾಸ್ತಿ ಏನೂ ಇರಲಿಲ್ಲ, ಒಂದು 4 ಬಾಕ್ಸ್ ಇತ್ತು ಅಷ್ಟೇ. ಅದರಲ್ಲಿ ನಾನು 2 ಬಾಕ್ಸ್ ತೊಗೊಂಡೆ. ನನಗೆ ವೆರೈಟೀಸ್ ಆಫ್ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟ, ಆದರೆ ನಮ್ಮ ಸೈಡ್ ಅಂದರೆ ಇಲ್ಲಿ ಆ ಥರ ಏನು ಜಾಸ್ತಿ ಫ್ರೂಟ್ಸ್ ಬರೋದಿಲ್ಲ. ನಾರ್ಮಲಾಗಿ ಆ್ಯಪಲ್, ಬನಾನಾ, ಆರೆಂಜ್ ಈ ಥರ ಎಲ್ಲ ಇರುತ್ತೆ. ಬಟ್
ಸ್ಟ್ರಾಬೆರಿ ಬ್ಲೂಬೆರಿ ಈ ಥರ ಎಲ್ಲ ಬರೋದು ಕಡಿಮೆ. ಬಂದರೆ ಸ್ಟ್ರಾಬೆರಿ ಬ್ಲೂಬೆರಿ ಅಪರೂಪಕ್ಕೆ ಬರುತ್ತೆ ಅಷ್ಟೇ, ಇನ್ನು ಬೇರೆ ಫ್ರೂಟ್ಸ್ ಎಲ್ಲ ಬರಲ್ಲ. ಹಾಗಾಗಿ ಬಂದಾಗ ತೊಗೊಬಿಡ್ತೀನಿ ನಾನು. ಸ್ಟ್ರಾಬೆರಿ ಕೂಡ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಆದರೂ ತೊಗೊಂಡೆ. ಬ್ಲೂಬೆರಿ ಕೂಡ ಸಖತ್ ಇಷ್ಟ ನನಗೆ, ಅದು ಕೂಡ ಇರಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಯಾವ್ಯಾವ ಫ್ರೂಟ್ಸ್ ಇತ್ತು ಅದರಲ್ಲಿ ನನಗಿಷ್ಟ ಆಗೋದನ್ನ ತೊಗೊಂಡಿದ್ದೀನಿ ನಾನು. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.